ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋಂಥ ವಿಷಯ ನನ್ನ ಒಂದು HSG ಅಥವಾ ಟ್ಯೂಬ್ ಟೆಸ್ಟ್ ಎಕ್ಸ್ಪೀರಿಯನ್ಸ್ ಬಗ್ಗೆ. ಹೌದು, ನಾನು ಕೂಡ ಟ್ಯೂಬ್ ಟೆಸ್ಟನ್ನು ಮಾಡಿಸಿದ್ದೆ. ನನ್ನ ಫಸ್ಟ್ ಬೇಬಿ 7 ಮಂತ್ಸಲ್ಲಿ ಏನು IUGR ಪ್ರಾಬ್ಲಮ್ ಆಗಿ ಡೆತ್ ಆಗಿತ್ತು ಸ್ಟೊಮಕಲ್ಲೇ. ಸೊ ಅದಾದ ನಂತರ ನಾನು ಈಸಿಯಾಗಿ ಕನ್ಸೀವ್ ಆಗಲಿಲ್ಲ. ಸೊ ತುಂಬ ಸ್ಟ್ರಗಲ್ಸ್ ಇತ್ತು. ಸೊ ಪ್ರೆಷರ್ ಕೂಡ ಇತ್ತು. ಏನಂದರೆ ಯಾರ ಪ್ರೆಷರ್ ಕೂಡ ಅಲ್ಲ, ನನಗೇನೆ ನೆಕ್ಸ್ಟ್ ಬೇಗ ಕನ್ಸೀವ್ ಆಗಬೇಕು ಅನ್ನೋವಂಥದ್ದು ಪ್ರೆಷರ್ ಇತ್ತು. ಸೊ ಮಕ್ಕಳು ಆಗ್ದಲೇ ಇರೋವಂಥದ್ದು ಬೇರೆ, ಮಗು 7 ಮಂತ್ಸ್ವರೆಗೂ ನನ್ನ ಬಾಡಿನಲ್ಲಿ ಇದ್ದು, ನನ್ನ ದೇಹದಲ್ಲಿ, ನನ್ನ ಜೊತೆಯಲ್ಲಿ ಫಿಸಿಕಲಿ ಮೆಂಟಲಿ ಅದು ಇದ್ದು ಹೊರಟೋದಾಗ ಇಲ್ಲ ಅಂತ ಹೇಳಿ. ಸೊ ಅದು ತುಂಬಾ ಬೇಜಾರಿನ ವಿಷಯ. ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ. ಮಗು ಬೇಕೇ ಬೇಕು ನನಗೆ ಬೇಗ ಅಂತ ಹೇಳಿ ಅಂದ್ಕೊಳ್ತಾ ಇದ್ದಂಥ ಟೈಮ್ ಅದು. ಸೊ ಅವಾಗ ಬೇಗ ಕನ್ಸೀವ್ ಆಗ್ತಾ ಇರಲಿಲ್ಲ ಬಿಕಾಸ್ ಆಫ್ ಅಷ್ಟೊಂದು ಸ್ಟ್ರೆಸ್ ಇತ್ತು ನನಗೆ. ಸೊ ಅದರಿಂದನೇ ಆಗ್ತಾ ಇರಲಿಲ್ಲ ಅನಿಸುತ್ತೆ. ಬೇರೆ ಯಾವುದೇ ಪ್ರಾಬ್ಲಮ್ಸ್ ಇರಲಿಲ್ಲ. ತುಂಬ ಟೆಸ್ಟ್ಗಳು, ಬ್ಲಡ್ ಟೆಸ್ಟ್ಗಳಿತ್ತು ಎಷ್ಟೊಂದು, ಅದೆಲ್ಲದನ್ನು ಕೂಡ ಮಾಡಿದರು. ಎಲ್ಲದು ಕೂಡ ನಾರ್ಮಲ್ ಅಂತಲೇ ಬರ್ತಾಯಿತ್ತು. ಹಸ್ಬೆಂಡ್ಗೆ ಕೂಡ ಟೆಸ್ಟ್ಗಳನ್ನ ಮಾಡಿದರು, ಎಲ್ಲವುದು ನಾರ್ಮಲ್ ಆಗಿತ್ತು. ಸೊ ಮತ್ತೆ ಏನು ಪ್ರಾಬ್ಲಮ್ ಆಗ್ತಾ ಇದೆ? ಸೊ ಟ್ಯೂಬ್ಸ್ ಏನಾದರೂ ಬ್ಲಾಕ್ ಆಗಿರ್ಬೋದಾ? ಡಾಕ್ಟರ್ ಕೂಡ ಹೇಳಿದರು, ಸೊ ನೀನು ಆಲ್ರೆಡಿ ಕನ್ಸೀವ್ ಆಗಿದೆಯಾ, ಸೊ ಟ್ಯೂಬ್ಸು ಬ್ಲಾಕ್ ಆಗಿರೋದಿಲ್ಲ. ಇಷ್ಟು ಬೇಗ 1 ಇಯರ್ ಗ್ಯಾಪ್ ಆಗಿತ್ತು. ಸೊ ಮಗು ಡೆತ್ ಆದಮೇಲೆ. ಸೊ 1 ಇಯರ್ ಗ್ಯಾಪಲ್ಲೆಲ್ಲ ಮತ್ತೆ ಟ್ಯೂಬ್ ಬ್ಲಾಕ್ ಅಷ್ಟು ಬೇಗ ಬ್ಲಾಕ್ ಆಗೋ ಚಾನ್ಸಸ್ ಇರೋದಿಲ್ಲ. ಸೊ ಸುಮ್ಮನೆ ತಲೆ ಕೆಡಿಸ್ಕೊಳ್ತಾ ಇದೆಯಾ, ಸ್ವಲ್ಪ ದಿನ ಆರಾಮಾಗಿರು. ಈ ಸ್ಟ್ರೆಸ್ಸಿಂದನೇ ಕನ್ಸೀವ್ ಆಗೋದು. 50 ಅಲ್ಲ 90% ಕನ್ಸೀವ್ ಆಗೋದಿಲ್ಲ. ಎಲ್ಲ ಹೆಣ್ಮಕ್ಳು ಕೂಡ ಅಷ್ಟೇ, ತುಂಬಾ ತಲೆ ಕೆಡಿಸ್ಕೊಳ್ಳೋದು, ತುಂಬ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದನೇ ಕನ್ಸೀವ್ ಆಗೋದಿಲ್ಲ ಅಂತ ಹೇಳಿ. ಬಟ್ ನಾನು ಕೇಳಲಿಲ್ಲ. ಇರಲಿ ಪರವಾಗಿಲ್ಲ, ಒಂದ್ಸಲ ಟೆಸ್ಟನ್ನ ಮಾಡಿ ಒಂದು ತಲೆನಲ್ಲಿರೋಂಥ ಅವಳು ಹೊರಟೋಗ್ಬಿಡ್ಲಿ, ಟ್ಯೂಬ್ ಟೆಸ್ಟನ್ನು ಮಾಡಿ ಅಂತ ಹೇಳಿ ನಾನೇ ರಿಕ್ವೆಸ್ಟ್ ಮಾಡಿಕೊಂಡು, ಅವರು ಎಷ್ಟು ಸಲ ಬೇಡ ಅಂತ ಹೇಳಿ ಒಂದು 2 ಸಲ ಕೇಳಿದಾಗಲೂ ಕೂಡ ಅವರು ಪೋಸ್ಟ್ಪೋನ್ ಮಾಡಿದರು. ಬೇಡ, ಬೇಕಾಗಿಲ್ಲ, ನಾರ್ಮಲ್ ಆಗಿ ನೋಡಿ ಅಂತ ಹೇಳಿ. ಬಟ್ ನಾನೇನೆ ಇಲ್ಲ, ಮಾಡಿ ಅಂತ ಹೇಳಿ ಟ್ಯೂಬ್ ಟೆಸ್ಟನ್ನು ಮಾಡಿಸ್ಕೊಂಡಂಥದ್ದು. ಸೊ ಇದು ಪೀರಿಯಡ್ಸ್ ಆದ ನಂತರ ಒಂದು 8 ಡೇಸ್ 10 ಡೇಸ್ಗೆ ಮಾಡೋವಂಥದ್ದು. ಬ್ಲೀಡಿಂಗ್ ಎಲ್ಲ ಸ್ಟಾಪ್ ಆದ ನಂತರ. ಸೊ 8 ಡೇಗೆ ಮಾಡಿದ್ರು ಅನಿಸುತ್ತೆ. ಸೊ ಎಲ್ಲ ಓಟಿಗೆ ಯಾವ ರೀತಿ ನಿಮ್ಮ ಆಪ್ರೇಷನ್ ಥಿಯೇಟ್ರಿಗೆ, ಸಿಸೇರಿಯನ್ಗೆ ಯಾವ ರೀತಿ ಕರ್ಕೊಂಡು ಹೋಗ್ತಾರೆ, ಅದೇ ರೀತಿ ನಿಮ್ಮನ್ನು ಪ್ರಿಪೇರ್ ಮಾಡಿಬಿಟ್ಟು ಗೌನ್ ಹಾಕಿ ಅವ್ರದನ್ನು ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗುವಂಥದ್ದು. ಸೊ ಇದಕ್ಕೆ ಯಾವುದೇ ಅನಸ್ತೇಷಿಯಾನ ಕೊಡೋದಿಲ್ಲ. ನಾರ್ಮಲ್ ಆಗಿ ನಿಮ್ಮ ಗರ್ಭಕೋಶದ ಒಳಗಡೆ ಯಾವುದೋ ಒಂದು ಫ್ಲೂಯಿಡನ್ನು ಇಂಜೆಕ್ಟ್ ಮಾಡ್ತಾರೆ. ಲೈಕ್ ಅದು ಟ್ಯೂಬ್ಸಲ್ಲಿ ಮೂವ್ ಆಗಿ ಓವರೀಸ್ವರೆಗೂ ಹೋಗ್ಬೇಕದು. ಸೊ ಅದನ್ನು ಮತ್ತೆ ಒಂದು ಎಕ್ಸ್ರೇ ಮಿಷನ್ ಥರ ಇರುತ್ತೆ. ಸೊ ಅದರಿಂದ ಒಂದು ಫೋಟೋ ರೀತಿ ತೆಗಿತಾರೆ. ಅದರಲ್ಲಿ ಗೊತ್ತಾಗುತ್ತೆ ಆ ಫ್ಲೂಯಿಡು ಕಂಪ್ಲೀಟಾಗಿ ಲಾಸ್ಟ್ ಎಂಡ್ವರೆಗೂ ಹೋಗಿದ್ರೆ ಎಲ್ಲೂ ಕೂಡ ಟ್ಯೂಬ್ ಬ್ಲಾಕ್ ಆಗಿಲ್ಲ ಅಂತ ಹೇಳಿ. ಮಧ್ಯೆ ಎಲ್ಲಾದರೂ ಸ್ಟಾಪ್ ಆಗಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಲ್ವಾ ಅದರಲ್ಲಿ. ಮಧ್ಯೆ ಎಲ್ಲಾದರೂ ನಿಂತೋಗಿದ್ರೆ ಅಲ್ಲಿಗೆ ಟ್ಯೂಬ್ ಬ್ಲಾಕ್ ಆಗಿದೆ ಆ ಜಾಗದಲ್ಲಿ ಅಂತ ಹೇಳಿ. ಸೊ ಅವಾಗ ಅದನ್ನು ಸರಿ ಮಾಡ್ಬೋದು ಕೂಡ. ಆದರೆ ಆ ಒಂದು ಪ್ರಾಬ್ಲಮ್ನ ಲ್ಯಾಪ್ರೋಸ್ಕೋಪಿ ಮಾಡಿ ಸರಿ ಮಾಡ್ತಾರೆ. ಸೊ ನನಗೆ ಅದೆಲ್ಲ ಪ್ರೊಸೀಜರ್ ಮುಗಿಯೋದಕ್ಕೆ ಜಸ್ಟ್ 15 ಮಿನಿಟ್ಸ್ ಆಯಿತು. ಸೊ ಮೊದಲೇ ಕೆಲವೊಂದಷ್ಟು ಯಾವುದೋ ಒಂದು ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ರು. ಅದಾದ ನಂತರ ಓಟಿಗೆ ಕರ್ಕೊಂಡೋದ್ರು ಆಪ್ರೇಷನ್ ಥಿಯೇಟ್ರ್ನಲ್ಲಿ. ಸೊ ಫ್ಲೂಯಿಡ್ನ ಇಂಜೆಕ್ಟ್ ಮಾಡಿದಾಗ ಕೂಡ ಏನೂ ಅಷ್ಟು ಪೇನ್ಫುಲ್ ಆಗಿರಲಿಲ್ಲ. ಸೊ ಅದಾದಮೇಲೆ ನೆಕ್ಸ್ಟು ಪಕ್ಕದಲ್ಲೇ ಒಂದು ವಾರ್ಡಿಗೆ ಶಿಫ್ಟ್ ಮಾಡಿದ್ರು, ಅಲ್ಲೇ ಇರುವಂಥ ಎಮರ್ಜೆನ್ಸಿ ವಾರ್ಡಿಗೆ. ಸೊ ಅಲ್ಲಿ ಹೇಗೆ ಗೊತ್ತಾಯಿತು, ಅವರು ಫೋಟೋ ತೆಗೆದು ಅದು ಎಕ್ಸ್ರೇ ರೀತಿ ತೆಗಿತಾರಲ್ಲ, ಅದರಲ್ಲಿ ಕ್ಲಿಯರಾಗಿ ಗೊತ್ತಾಯಿತು ಯಾವ ಟ್ಯೂಬ್ ಕೂಡ ಬ್ಲಾಕ್ ಆಗಿಲ್ಲ ಅಂತ ಹೇಳಿ. ಅವರು ಅಲ್ಲೇ ಕೂಡ ಹೇಳಿದರು, ನಾನು ಹೇಳಿಲ್ವಾ ವಿದ್ಯಾ, ಯಾವುದು ಕೂಡ ಬ್ಲಾಕ್ ಆಗಿರೋದಿಲ್ಲ, ಸುಮ್ಮನೆ ನೀವು ಅರ್ಜೆಂಟ್ ಮಾಡಿದ್ರಿ ಅಂತ ಹೇಳಿ. ಹೋಗಲಿ ಬಿಡಿ ಮೇಡಮ್, ಇರಲಿ, ನಮ್ಮ ತಲೆನಲ್ಲಿದ್ದಂಥ ಒಂದು ಅನುಮಾನ ಕ್ಲಿಯರ್ ಆಯ್ತಲ್ಲ ಅಂತ ಹೇಳಿ ಅಂದ್ಕೊಂಡು ಆಚೆ ಬಂದೆ. ಸೊ ಅಲ್ಲಿ 15 ಮಿನಿಟ್ಸು ರೆಸ್ಟ್ ಮಾಡೋದಕ್ಕೆ ಹೇಳಿದ್ರು, ತಲೆ ಸುತ್ತು ಏನಾದರೂ ಬರ್ಬೋದು ಅಂತ ಹೇಳಿ. ಬಟ್ ನಾನು ನಾರ್ಮಲ್ ಆಗೇ ಇದ್ದೆ. ಎದ್ದಾಗ ತಲೆ ಸುತ್ತು ಏನು ಬರಲಿಲ್ಲ. ಒಂದು 20 ನಿಮಿಷ ರೆಸ್ಟ್ ಮಾಡಿದೆ. ಸೊ ಅಲ್ಲಿಂದ ಕರ್ಕೊಂಬಂದರು, ನಮ್ಮ ಸಪ್ರೇಟು ರೂಮ್ಗೆ ಕಳಿಸಿದ್ರು.
ಸೊ ಅಲ್ಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಆಚೆ ಬಂದೆ. ನಾರ್ಮಲ್ ಆಗಿನೇ ಇದ್ದೆ, ಏನೂ ತಲೆ ಸುತ್ತಿರಲಿಲ್ಲ, ಏನಿರಲಿಲ್ಲ. ಡಾಕ್ಟರ್ ಕೂಡ ಹೇಳಿದರು ಅದೇನು ಪೇನ್ಫುಲ್ ಆಗಿರೋದಿಲ್ಲ, ಬ್ಲೀಡಿಂಗ್ ಕೆಲವೊಬ್ಬರಿಗೆ ಸ್ವಲ್ಪ ಬ್ಲೀಡಿಂಗ್ ಆಗ್ಬೋದು, ಇನ್ನಿದವ್ರಿಗೆಲ್ಲ ಏನೂ ಆಗೋದಿಲ್ಲ, ನಾರ್ಮಲ್ ಆಗಿರುತ್ತೆ ಅಂತ. ನನಗೂ ಕೂಡ ಯಾವುದೇ ರೀತಿಯಾದಂಥ ಬ್ಲೀಡಿಂಗ್ ಕೂಡ ಆಗಿರಲಿಲ್ಲ. ಬಟ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆಚೆ ಹಸ್ಬೆಂಡ್ ಕೂಡ ಬಂದಾಗ ಹೇಳಿದ್ರು ಎಲ್ಲ ನಾರ್ಮಲ್ ಆಗಿದೆಯಂತೆ, ಟ್ಯೂಬ್ ಏನು ಬ್ಲಾಕ್ ಆಗಿಲ್ಲ ಅಂದಾಗ ಅವ್ರು ಕೂಡ ಸ್ವಲ್ಪ ಬೈದರು. ಅವ್ರ ಡಾಕ್ಟರೇನೇ ಅಷ್ಟೇ ಹೇಳಿದ್ರು, ನೀನು ಕೇಳಲಿಲ್ಲ, ನಿನ್ನ ಸಮಾಧಾನಕ್ಕೋಸ್ಕರ ಇದನ್ನು ಮಾಡಿಸ್ದೆ ಅಂತ ಹೇಳಿ. ಸೊ ಪ್ರೊಸೀಜರ್ ಚಾರ್ಜ್ ಕೂಡ ಅಷ್ಟೊಂದು ಏನು ಜಾಸ್ತಿ ಇರಲಿಲ್ಲ, ಅಂದರೆ ಬೇರೆ ಹಾಸ್ಪಿಟಲ್ಗೆ ಹೋಲಿಸ್ಕೊಂಡ್ರೆ ಅಲ್ಲಿ ಜಾಸ್ತಿನೇ ಇತ್ತು. ಬೇರೆ ಹಾಸ್ಪಿಟಲೆಲ್ಲ ಒಂದು 2.5K ಆಗ್ತಾಯಿತ್ತು, ಇಲ್ಲಿ 6500 ಏನೋ ತೊಗೊಂಡಿದ್ರು. ಸೊ ಸ್ವಲ್ಪ ಎಕ್ಸ್ಪೆನ್ಸಿವೇನೆ. ಸೊ ನನ್ನ ಸಮಾಧಾನಕ್ಕೋಸ್ಕರ ಹಸ್ಬೆಂಡ್ ನಾನು ಹೇಳಿದ್ದೆಲ್ಲ ಕೇಳ್ತಾಯಿದ್ರು, ಯಾಕಂದರೆ ಅವರಿಗೆ ನನ್ನ ಸ್ಥಿತಿನ ನೋಡೋದಕ್ಕೆ ಆಗ್ತಾ ಇರಲಿಲ್ಲ. ಆ ಒಂದು ಟೈಮ್ನಲ್ಲಿ ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ದೆ, ಹೇಳ್ತಾ ಇದ್ದೆ. ಸೊ ಹಾಗಾಗಿ ಏನು ಹೇಳಿದ್ರು ಓಕೆ ಓಕೆ ಅಂತ ಹೇಳಿ ಹೇಳ್ತಾಯಿದ್ರು. ಸೊ ಅಲ್ಲಿಂದ ಮನೆಗೆ ಬಂದ್ವಿ. ಮನೆಗೆ ಬಂದ ಮೇಲೆ ಸ್ಟಾರ್ಟ್ ಆಯಿತು ನೋಡಿ ಪೇಯ್ನು. ಏನು ಪೇಯ್ನ್ ಆಗೋದಿಲ್ಲ, ಆರಾಮಾಗಿರ್ಬೋದು ಅಂತ ಹೇಳಿದ್ರು. ಬಟ್ ಮನೆಗೆ ಬಂದಮೇಲೆ ಸ್ಟಾರ್ಟ್ ಆಯಿತು ಪೇಯ್ನು. ಯಾವ ರೀತಿ ಇತ್ತಂದರೆ, ಈವನ್ ನನಗೆ ಸಿ ಸೆಕ್ಷನ್ ಆದಾಗ ಕೂಡ ಆ ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿಲ್ಲ ಅನಿಸುತ್ತೆ. ಆರಾಮಾಗಿ ಸಿ ಸೆಕ್ಷನ್ ಆದಮೇಲೆ ಕೂಡ ಎದ್ದು ನಾರ್ಮಲಾಗಿ ನಾನು ಸ್ವಲ್ಪ ಬೇರೆಯವ್ರು ಹಿಡ್ಕೊಂಡಿದ್ರು ಅಷ್ಟೇ, ಆರಾಮಾಗಿ ಓಡಾಡ್ತಾ ಇದ್ದೆ. ಬಟ್ ಈ ಒಂದು ಟ್ಯೂಬ್ ಟೆಸ್ಟ್ ಆದ ನಂತರ ಮನೆಗೆ ಬಂದಮೇಲೆ ಕೆಮ್ಮೋದಕ್ಕೆ ಕೂಡ ಸ್ವಲ್ಪ ಕೂಡ ಮೂಮೆಂಟೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಈವನ್ ವಾಶ್ರೂಮ್ಗೆ ಕೂಡ ಇಬ್ಬರು ಹಿಡ್ಕೊಂಡು ಹೋಗ್ಬೇಕಾಗಿತ್ತು, ಅದು ಕೂಡ ಫುಲ್ಲು ತುಂಬ ಪೇನ್ಫುಲ್ ಆಗ್ತಾಯಿತ್ತು. ಸೊ ಊಟ ಕೂಡ ಬಾಯಿನ ಈ ರೀತಿ ಜೋರಾಗಿ ತೆಗಿಯೋದಕ್ಕೂ ಆಗ್ತಾ ಇರಲಿಲ್ಲ ಊಟ ಮಾಡೋದಕ್ಕೆ. ಸೊ ಊಟನೇ ಮಾಡಿರಲಿಲ್ಲ ಅಂತ ಹೇಳ್ತೀನಿ. ಒಂದು ಈವ್ನಿಂಗ್ ಮತ್ತು ನೈಟು ಮತ್ತು ಮಾರ್ನಿಂಗ್ ತಿಂಡಿ ಕೂಡ ತಿಂದಿರಲಿಲ್ಲ ನಾನು. ಅಷ್ಟು ಫುಲ್ ಮಲ್ಕೊಂಡೇ ಬಿಟ್ಟಿದ್ದೆ. ನೀರನ್ನು ಕೂಡ ಕುಡ್ದಿರಲಿಲ್ಲ, ಪದೇ ಪದೇ ವಾಶ್ರೂಮ್ಗೆ ಹೋಗ್ಬೇಕಾಗುತ್ತೆ ಅಂತ ಹೇಳಿ. ಎದ್ದು ಕೂತ್ಕೊಳ್ಳೋದಕ್ಕೆ ನನ್ನ ಕೈಲಿ ಆಗ್ತಾ ಇರಲಿಲ್ಲ, ಅಷ್ಟೊಂದು ಪೇನ್ಫುಲ್ ಆಗಿತ್ತು. 2 ಡೇಸ್ ನಾನು ಎದ್ದೇ ಇರಲಿಲ್ಲ, ಕಂಪ್ಲೀಟಾಗಿ ಮಲ್ಕೊಂಡ್ಬಿಟ್ಟಿದ್ದೆ. ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ಕೂಡ ಯಾರಾದರೂ ಇಬ್ಬರು ಹಿಡ್ಕೊಂಡು ಹೋಗ್ಬೇಕಾಗಿತ್ತು, ಒಬ್ಬರು ಕೈಲಿ ಆಗ್ತಾ ಇರಲಿಲ್ಲ. ಯಾಕಂದರೆ ಫುಲ್ಲು ಬಾಡಿ ಪೇಯ್ನು, ನನ್ನ ಕೈಲಿ ಕಾಲು ಎತ್ತಿಡೋಕ್ಕಾಗ್ತಾ ಇರಲಿಲ್ಲ. ಯಾರಾದರೂ ಫುಲ್ ಇಬ್ಬರೂ ಕೂಡ ನನ್ನ ಎತ್ಕೊಂಡು ಹೋಗ್ಬೇಕಾಗಿತ್ತು, ಅಷ್ಟೂ ಕಷ್ಟ ಆಗ್ತಾಯಿತ್ತು. ಸೊ ಅದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ ಟ್ಯೂಬ್ ಟೆಸ್ಟು. ಡಾಕ್ಟರ್ಸ್ ಹೇಳ್ತಾರೆ ಏನೂ ಪೇಯ್ನ್ ಆಗೋದಿಲ್ಲ ಅಂತ ಹೇಳಿ. ಬಟ್ ಮನೆಗೆ ಹೋದಾಗ 2 ದಿನ ಇದೆಯಲ್ಲ, ಅದು ಸಿ ಸೆಕ್ಷನ್ನಲ್ಲಿ ಕೂಡ ಅಷ್ಟು ಪೇಯ್ನ್ ಆಗೋದೇ ಇಲ್ಲ, ಅಷ್ಟು ತುಂಬ ಪೇಯ್ನ್ ಆಗಿತ್ತು. ಇದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಯಾರಾದರೂ ಟ್ಯೂಬ್ ಟೆಸ್ಟನ್ನು ಮಾಡಿಸ್ಕೊಳ್ಳೋಂಥವ್ರಿದ್ರೆ ಯೋಚನೆ ಮಾಡಿ, ನಿಮ್ಗೇನಾದರೂ ಪ್ರಾಬ್ಲಮ್ ಇದೆ ಅಂದರೆ ಒಂದ್ಸಲ ನಾನು ಕನ್ಸೀವ್ ಆಗಿಲ್ಲ ಅನ್ನೋಂಥವ್ರು ಮಾಡಿಸ್ಕೊಳ್ಳಿ. ಸೊ ನಂತರ ಕನ್ಸೀವ್ ಆಗಿ ನೆಕ್ಸ್ಟ್ ಟೈಮ್ಗೆ ಎಲ್ಲ ಅಷ್ಟು ಬೇಗ ಮಾಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಇದು ನನ್ನ ಒಂದು ಟ್ಯೂಬ್ ಟೆಸ್ಟ್ನ ಎಕ್ಸ್ಪೀರಿಯೆನ್ಸು. ಸೊ ಇದು ಬೇರೆಯವ್ರಿಗೆ ಕೂಡ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡು ವಿಡಿಯೋನ ಮಾಡ್ತಾಯಿದ್ದೀನಿ ಅಷ್ಟೇ. ಯಾಕಂದರೆ ನಾನು ಕೂಡ ಸರ್ಚ್ ಮಾಡಿದಾಗ ಏನು ಪೇಯ್ನ್ ಆಗೋದಿಲ್ಲ ಅಂತಲೇ ತುಂಬ ಜನ ವೀಡಿಯೋಸ್ನ ಮಾಡಿದರು. ಅದನ್ನೆಲ್ಲ ನೋಡಿಕೊಂಡು ನಾನು ಧೈರ್ಯವಾಗಿ ಮಾಡಿಸ್ಕೊಂಡಿದ್ದೆ. ಬಟ್ ಆ 2 ದಿನದ ನರ್ಕ ಇದೆಯಲ್ಲ, ಸೊ ಅದನ್ನು ನೆನೆಸ್ಕೊಂಡ್ರೆ ಲೈಫಲ್ಲಿ ಆ ರೀತಿಯಾದಂಥ ಎಕ್ಸ್ಪೀರಿಯೆನ್ಸ್ ಮತ್ತೆ ಯಾವತ್ತೂ ಆಗೇ ಇಲ್ಲ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.